ಇದೇ ಆ ಪ್ರಶಾಂತ ಗೌಡನ ಅರಮನೆಯ ಪಟ್ಟವೇರಬೇಕಾದರೆ ಅವನು ಹೇಳಿದ ಹಾಗೆ ಕೇಳಲೇಬೇಕು. ಅಂದಾಗ ಯೌವನದಿಂದ ತುಂಬಿ ತುಳುಕುತ್ತಿರುವ ಆ ಭಾಗ್ಯಶ್ರೀಯನ್ನು ನನ್ನ ಸತಿಯಾಗಿ ಮಾಡಿಕೊಂಡರೆ ನನ್ನಂತ ಶ್ರೀಮಂತನೇ ಯಾರು ಇಲ್ಲ. ಏನವಳ ರೂಪ, ಏನವಳ ಮೈ ಮಾಟ, ಇಡೀ ಸೌಂದರ್ಯಕ್ಕೆ ಹೋಲಿಸಿದರೂ ಸಾಲದು ಅವಳ ಮೈ ಮಾಟ. ನನ್ನ ಇಡೀ ಸಂಸಾರ ಬೀದಿ ಪಾಲಾದರೂ ನನಗೆ ಚಿಂತೆ ಇಲ್ಲ. ಆ ಭಾಗ್ಯಶ್ರೀ ಅರಮನೆ ರಾಜ ನಾನಾಗಲೇಬೇಕು. ಬಹಳ ಆಲೋಚನೆ ಮಾಡ್ತಾ ನಿಂತಿರ್ವಲ್ಲ, ಏನು ಸಮಾಚಾರ? ಏನಿಲ್ಲ ಸಾವುಕಾರ್ರಿ, ನೀವು ಹೇಳಿದ ವಿಷಯ ಬಗ್ಗೆ ಆಲೋಚನೆ ಮಾಡ್ತಾ ನಿಂತಿದ್ದೆ. ಹೋ, ನಾನು ಕೇಳಿದ ವಿಷಯ ಅದು ಯಾವ ವಿಷಯ? ಅದೇ ಸಾವುಕಾರ್ರಿ, ನಮ್ಮ ಅಣ್ಣನ ಆಸ್ತಿಯ ವಿಷಯ. ನೋಡು ಶ್ರೀಧರ, ನನ್ನ ತಂಗಿಯ ಕೈ ಹಿಡಿಬೇಕಾದರೆ ಬೇರೆ ನಿಮ್ಮ ಅಣ್ಣನ ಆಸ್ತಿ ಅಟ್ಟೆ ಸಾಲದು. ಮತ್ತೇನು ಮಾಡಬೇಕು ಗೌಡ್ರಿ? Give me some love. ಮತ್ತೇನು ಇಲ್ಲ ಸಿರ್ದಾರ್, ನಮ್ಮ ಗೌಡ್ರು ಮಾತನಾಡಿದಂತೆ ನೀನು ನಿನ್ನ ಆಸ್ತಿಯನ್ನು ಎಲ್ಲ ನಿಮ್ಮ ಅಣ್ಣನ ಹೆಸರಿಗೆ ಇರುವ ಆಸ್ತಿಯನ್ನು ನೀನು ನಿನ್ನ ಹೆಸರಿಗೆ ಬರೆಸಿಕೊಂಡು ಬರಬೇಕು. ಮತ್ತು ನಿಮ್ಮತ್ತಿಗೆ ಮೈ ಮೇಲಿನ ಒಡವೆಗಳನ್ನು ನಿನ್ನ ಹೆಸರಿಗೆ ಬರೆಸಿಕೊಂಡು ಬರಬೇಕು. ಅದೂ ಅಲ್ಲದೆ ನಿಮ್ಮ ಅಣ್ಣ ಆಸ್ತಿಗೆ ಅವರನ್ನು ಮನೆ ಬಿಟ್ಟು ಹೊರಗೆ ಹಾಕಬೇಕು. ಅವರ ಕೈಯಲ್ಲಿ ಒಂದು ಹಳೆಯ ತಾಟನ್ನು ಕೊಟ್ಟು ಮನೆಯಿಂದ ಆಚೆ ಹಾಕಿ ನಿನ್ನ ಕೈಯಾರೆ ₹1 ಹಣವನ್ನು ಕೊಟ್ಟು ಕಳಿಸಬೇಕು. ಅದು ನಿನ್ನಿಂದ ಸಾಧ್ಯವೇ? ನಾಗೇಂದ್ರ, ಇದೇನು ನನಗೆ ದೊಡ್ಡ ವಿಷಯ ಅಲ್ಲ. ಈ ಊರ್ ಜಮೀನ್ದಾರ್ ತಂಗಿ ಕೊಟ್ಟು ನನಗೆ ಮದುವೆ ಮಾಡುತ್ತಾರೆ ಎಂದರೆ ಇನ್ನು ಇಂಥ 10 ಕೆಲಸ ಮಾಡಲು ನಾನು ಸಿದ್ಧ. ಸಾಕು ತಮ್ಮ, ಸಾಕು, ಭಾಳ ಗುಡ್ಡಾಡಬೇಡ. ಸಾಕು ತಮ್ಮ, ಸಾಕು, ಅಟ್ಟ ಇರ್ಲಿ. ಭಾಳ ಗುದ್ದಿ ಹಸ್ಕೊಳಕ್ ಹೋಗ್ಬೇಡ. ಮುಂದೆ ಬಂದಿದ್ದು ನೋಡಕ್ ಬರೋದು ಹ್ಞೂ ಅಂದ್ಬಿಡ್ಲಿ ತಮ್ಮ. ಹಾಗಾದರೆ ನನ್ನ ಮದುವೆ ಯಾವಾಗ? ನೋಡ್ತಮ್ಮ ಧರ್ಮನ, ನಿನಗೂ ಮದುವೆ ಆಗುವ ಆಸೆ ಐತಿ, ಹುರುಪ್ ಐತಿ ನಿನಗೂ. ನಿನ್ನ ಕಾಗದ ಪತ್ರ ಬಂದು ನನ್ನ ಕೈಯಾಗ ತಂದ ಕೊಟ್ಟೆ ಅಂದ್ರ ನಿನ್ನ ದ್ಯಾಮನ ಗುಡಿಯಾಗ ಮದುವೆ ಅಕ್ಕಿ ಕಾಳು ಒಗದು ಬಿಡ್ತಾನ.
ಶ್ರೀಧರ್, ಇದಕ್ಕೆ ನನ್ನ ಅಭ್ಯಂತರವೇನೂ ಇಲ್ಲ. ಮೊದಲು ನಮ್ಮ ಕೆಲಸ ಮಾಡು, ಆಮೇಲೆ ನಿನ್ನ ಮದುವೆ ಮಾಡ್ತೇನೆ. ನೋಡ್ರಿ, ಅಂದು ಆ ಪರಶುರಾಮ ತನ್ನ ತಂದೆಯ ಆಜ್ಞೆಯಂತೆ ತನ್ನ ತಾಯಿಯ ಶಿರವನ್ನೇ ಕಡೆದ. ಎಂದು ನಿಮ್ಮ ಆಜ್ಞೆಯಂತೆ ನನ್ನ ಅಣ್ಣ ಅತ್ತಿಗೆ ಶಿರ ಕಡೆದು ಬಾ ಎಂದರು. ನಾನು ಬರಲು ಸಿದ್ಧ. ಶ್ರೀಧರ್, ಕೊಟ್ಟ ಮಾತು ಇಟ್ಟ ವಿಶ್ವಾಸ ಎಂದಿಗೂ ತಪ್ಪೋಣಲ್ಲ ಈ ಶ್ರೀಧರ. ಶ್ರೀಧರ್, ನಮ್ಮ ಗೌಡ್ರು ನೀನು ಎಷ್ಟು ದಯಾಳ ಗುಣದವನು ಎನ್ನುವುದು ನಮ್ಮ ಗೌಡ್ರಿಗೆ ಚೆನ್ನಾಗಿ ಗೊತ್ತು. ನೀನು ಎಷ್ಟು ದಯಾಳ ಗುಣದವನು ಎನ್ನುವುದು ಅಷ್ಟೇ ನಮ್ಮ ಗೌಡ್ರು ದಯಾಳ ಗುಣದವರು. ಕೊಟ್ಟ ಮಾತು ತಪ್ಪಿಲ್ಲ, ತಪ್ಪೋದೂ ಇಲ್ಲ. ಆ? ಇದೇ ಮಾತು ನಿಜವಾದ್ರೆ ನನ್ನೆಲ್ಲ ಆಸ್ತಿ ಪತ್ರ ತಂದು ನಾನು ನಿಮ್ಮ ಹತ್ರ ಭೇಟಿಯಾಗುತ್ತೇನೆ. ನಾನೇನು ಬರುತ್ತೇನೆ. ಹೋಗಲೇ ಶ್ರೀಧರ, ಹೋಗು. ಇಡೀ ನಿಮ್ಮ ಅಣ್ಣನ ಸಂಸಾರ ಮೇಕೆ ಹರಿದು ತಿನ್ನುವ ತಪ್ಪಲವಾಗಬೇಕು. ತಪ್ಪಲವಾಗಿ ತಿಪ್ಪಿಗೆ ಎಸೆಯುವ ಕಸವಾಗಬೇಕು. ಅಷ್ಟೇ ಅಲ್ಲ ಗೌಡ್ರೆ, ಆ ಧರ್ಮನ ಬಾಳು ಬೀದಿ ಪಾಲು ಆಗೋದು ಖಚಿತ. ನಾಗೇಂದ್ರಪ್ಪ, ಯಾಕೆ ಸಿಟ್ಟಿಗೆ ಬರ್ತೀರಿ? ಊರಿಗೆ ಎಷ್ಟು ಹಾದಿ ಇಲ್ರಿ, ಕುಂಬಾರಕ ಅಟ್ಟ ಹಾದಿ ಇಲ್ರಿ. ಅದು ಒಂದು ಕೆಲಸ ಆದ ಬಳಿಕ ಮುಂದೆ ನೋಡಾಕ ಬರ್ತೈತ್ರಿ ಗೌಡ್ರ. ಏ ಕತ್ತೆ, ವಯಸ್ಸಾದ್ರೂ ಇನ್ನೂ ಬುದ್ಧಿ, ಗೋರಿಗೆ ಹೋಗೋ ವಯಸ್ಸಾದ್ರೂ ಇನ್ನೂ ಬುದ್ಧಿ ಬರಲಿಲ್ಲವಲ್ಲೋ. ಏಯ್, ಅಂದು ಆ ರಾವಣನ ಕಾಲ, ಎಂದು ಈ ಪ್ರಶಾಂತ ಗೌಡನ ಕಾಲ. ನಾನು ಹೇಳಿದಾಗೆ ಕೇಳಬೇಕು ಅಷ್ಟೇ ನೀನು. ನೋಡು, ಶ್ರೀಧರನಿಗೆ ಕೊಟ್ಟ ಕೆಲಸ ಮುಗಿಯಲಿ, ಆಮೇಲೆ ಇವರ ಬುಡುಕಿನ ಕಥೆಯನ್ನು ವಿಚಾರಿಸೋಣ. ನಡೀರಿ. ಧರ್ಮ್ಯೋ, ನೀನು ಮಾಡುತ್ತಿರುವ ಈ ಕಪಟ ಕಾರ್ಯಸ್ಥಾನದಲ್ಲಿ ನಾನು ಅಡ್ಡಯಿಸಿ ಬಂದು ನಿನ್ನನ್ನು ಬೀದಿ ಪಾಲು ಮಾಡದಿದ್ದರೆ ನಿನ್ನ ತಮ್ಮ ಶ್ರೀಧರನಿಂದಲೇ ನಿನ್ನ ಸಂಸಾರವನ್ನು ಛತ್ರ ವಿಚಿತ್ರ ಮಾಡಿ ನಿನ್ನನ್ನು ಬೀದಿ ಪಾಲು ಮಾಡಿ ಆ ನಿನ್ನ ಹೆಂಡತಿಯನ್ನು ನನ್ನ ಕೈವಶ ಮಾಡಿಕೊಳ್ಳದಿದ್ದರೆ ನನ್ನ ಹೆಸರು ವಿಷಪೂರಿತ ನಾಗೇಂದ್ರನೇ ಅಲ್ಲ. ಹೊಲೆ 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 ಹೊಲೆ